ವಿದ್ಯಾರ್ಥಿಗಳೇ, 10ನೇ ತರಗತಿಯ 3ನೇ ಅಧ್ಯಾಯವಾದ ಲೋಹಗಳು ಮತ್ತು ಅಲೋಹಗಳ ಭಾಗ 2ಕ್ಕೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಲೋಹ ಮತ್ತು ಅಲೋಹಗಳ ಅಧ್ಯಾಯದಲ್ಲಿ ನಿನ್ನೆ ದಿನ ನಾವು ಲೋಹಗಳು ಮತ್ತು ಅಲೋಹಗಳ ಭೌತಿಕ ಗುಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಲೋಹ ಮತ್ತು ಲೋಹಗಳ ಈ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮೆಗ್ನೀಷಿಯಂ, ತಾಮ್ರ, ಅಲ್ಯೂಮಿನಿಯಂ ಆಮ್ಲಜನಕದಲ್ಲಿ ಉರಿಯುತ್ತವೆ. ಒಂದು ಮೆಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಅದು ಮೆಗ್ನೀಷಿಯಂ ತಂತಿ ಆಮ್ಲಜನಕದ ಸಹಾಯದೊಂದಿಗೆ ಉರಿಯುತ್ತೆ. ಮೆಗ್ನೀಷಿಯಂ ತಂತಿ ಬಿಳಿಯ ಬೂದಿಯನ್ನು ನಮಗೆ ಬಿಟ್ಟುಕೊಡುತ್ತೆ. ಅದೇ ರೀತಿಯಾಗಿ ತಾಮ್ರವನ್ನು ಗಾಳಿಯಲ್ಲಿ ಉರಿಸಿದಾಗ ತಾಮ್ರದ ಆಕ್ಸೈಡ್ ಅನ್ನುವಂತಹ ಕಪ್ಪು ಬಣ್ಣದ ವಸ್ತು ನಮಗೆ ದೊರೆಯುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನುವಂತಹ ಇದು ಕೂಡ ಕಪ್ಪು ಬಣ್ಣದ ವಸ್ತು ನಮಗೆ ದೊರೆಯುತ್ತೆ. ಹೀಗೆ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳಾಗ್ತವೆ. ಆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ. ಲೋಹದ ಆಕ್ಸೈಡ್ಗಳೇನಾಗಿರ್ತವೆ? ಪ್ರತ್ಯಾಮ್ಲೀಯವಾಗಿರ್ತವೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ತಾಮ್ರ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ 2Cu ಪ್ಲಸ್ O2. ಆಮ್ಲಜನಕ ನಮಗೆ ಯಾವಾಗಲೂ O2ನ ರೂಪದಲ್ಲೇ ದೊರೆಯುತ್ತೆ. ಸೊ ಅದರೊಂದಿಗೆ ವರ್ತಿಸಿದಾಗ 2Cu ನಮಗೇನು ದೊರೆಯುತ್ತೆ? 2Cu ಅನ್ನೋದು CuO ದೊರೆಯುತ್ತದೆ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್, ಇದರ ಸಂಯೋಗ ಸಾಮರ್ಥ್ಯ 2, ಅಲ್ಯೂಮಿನಿಯಂನ ಸಂಯೋಗ ಸಾಮರ್ಥ್ಯ 3. ಆದ್ದರಿಂದ Al2O3. ಇದನ್ನು ನಾವು ಈಗ ಬ್ಯಾಲೆನ್ಸ್ ಮಾಡಿದರೆ ಇಲ್ಲಿ 2 ಇರೋದ್ರಿಂದ ಇಲ್ಲಿ 2 ಹಾಕೋಣ. ಇಲ್ಲಿ 2 × 2 4 ಆಯಿತು. 4 Al. ಇಲ್ಲಿ 2 3 6. ಇಲ್ಲಿ 3 ಹಾಕೋಣ. 4Al ಪ್ಲಸ್ 3 O2 gives rise to Al2O3. ಸೊ ಇದು ಅಂದರೆ ಲೋಹ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ನಮಗೆ ದೊರೆಯುತ್ತೆ. ಈಗ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಗಾಳಿಯಲ್ಲಿ ಉರಿದಾಗ ಜೋರಾಗಿ ಗಾಳಿಯಲ್ಲಿ ಉರಿತವೆ. ಇವುಗಳನ್ನು ನಾವೇನಂತ ಕರಿತೀವಿ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಸೋಡಿಯಂನ್ನು ಸೀಮೆಎಣ್ಣೆಯಲ್ಲಿ ಇಟ್ಟಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಕ್ರಿಯಾಶೀಲ ಲೋಹ. ಗಾಳಿಗೆ ತೆರೆದ ತಕ್ಷಣವೇ ಇದು ಹೊತ್ತಿಕೊಂಡು ಉರಿಯೋದಕ್ಕೆ ಶುರು ಮಾಡುತ್ತೆ. ಈ ರೀತಿಯ ಲೋಹಗಳಿಂದ ದೊರೆತಂತಹ ಆಕ್ಸೈಡನ್ನು ನಾವು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಥವಾ ಕ್ಷಾರೀಯ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಲೋಹವು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ನಮಗೆ ದೊರೆಯುತ್ತೆ ಅಂತ ಹೇಳಿದೆ. ಈಗ ಎಲ್ಲ ಲೋಹದ ಆಕ್ಸೈಡ್ಗಳನ್ನು ನೀರಿಗೆ ಹಾಕಿದಾಗ ಏನಾಗುತ್ತೆ? ಕೆಲವು ಲೋಹದ ಆಕ್ಸೈಡ್ಗಳು ಮಾತ್ರ ನೀರಿನಲ್ಲಿ ಕರಗುತ್ತವೆ. ಇನ್ನು ಕೆಲವು ನೀರಿಗೆ ಹಾಕಿದಾಗ ಕರಗುವುದಿಲ್ಲ. ಸೊ ಲೋಹದ ಆಕ್ಸೈಡ್ಗಳನ್ನು ನೀರಿಗೆ ಹಾಕಿದಾಗ ಕೆಲವು ಕರಗುತ್ತವೆ, ಕೆಲವು ಕರಗುವುದಿಲ್ಲ. ಈ ರೀತಿ ನೀರಿಗೆ ಹಾಕಿದಾಗ ಲೋಹದ ಆಕ್ಸೈಡ್ಗಳನ್ನು ನೀರಿಗೆ ಹಾಕಿದಾಗ ಅವು ಕರಗಿದರೆ ಅವಕ್ಕೆ ಏನಂತ ಕರಿತೀವಿ?
ಪ್ರತ್ಯಾಮ್ಲೀಯ ಆಕ್ಸೈಡ್ ಅಥವಾ ಕ್ಷಾರೀಯ ಆಕ್ಸೈಡ್. ನೋಡಿ, ನಾವು ಸೋಡಿಯಂ ಅನ್ನು ಗಾಳಿಗೆ ತೆಗೆದಿಟ್ಟಾಗ ಸೋಡಿಯಂ ಆಕ್ಸೈಡ್ ಉಂಟಾಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಪೊಟ್ಯಾಷಿಯಂ ಅನ್ನು ಗಾಳಿಗೆ ತೆಗೆದಿಟ್ಟಾಗ ಉರಿದು ಪೊಟ್ಯಾಷಿಯಂ ಆಕ್ಸೈಡ್ ಉಂಟಾಗುತ್ತೆ ಅಂತ ಹೇಳಿದ್ವಿ. ಸೊ ಸೋಡಿಯಂ ಎಸ್ ಅಂತ ಬರೆದಿದ್ದೀನಿ. ಎಸ್ ಅಂದರೆ ಸಾಲಿಡ್, ಘನವಸ್ತು, ನೀರಿನಲ್ಲಿ ಕರಗುತ್ತೆ. ಆಗ ಸೋಡಿಯಂ ಹೈಡ್ರಾಕ್ಸೈಡ್ ಏಕ್ವಿಯಸ್ ಸೊಲ್ಯೂಷನ್ ಅಂತ ದೊರಕುತ್ತೆ. ಅದೇ ರೀತಿ K2O ಪೊಟ್ಯಾಷಿಯಂ ಆಕ್ಸೈಡ್ ಸಾಲಿಡ್, ನೀರಿನಲ್ಲಿ ಕರಗುತ್ತೆ. ಕರಗಿದಾಗ KOH ಅದು ಕೂಡ ಏಕ್ವಿಯಸ್. ಅವುಗಳನ್ನು ನಾವು ನೀರಿನಲ್ಲಿ ಕರಗೋದ್ರಿಂದ ಅವುಗಳನ್ನು ನಾವೇನಂತ ಕರಿತೀವಿ? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಯಾವ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆಯೋ ಅವು ಪ್ರತ್ಯಾಮ್ಲೀಯ ಆಕ್ಸೈಡ್. ಆದರೆ ಬಹಳಷ್ಟು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಏನಾಗ್ತವೆ? ಈಗ ಲೋಹಗಳ ಇನ್ನೊಂದು ವಿಶೇಷತೆಯನ್ನು ನೋಡೋಣ. ಅಲ್ಯೂಮಿನಿಯಂನ್ನು ನಾವು ಗಾಳಿಗೆ ತೆರೆದಿಟ್ಟಾಗ, ಅಲ್ಯೂಮಿನಿಯಂ ಪಾತ್ರೆ ಇರ್ಬೋದು ಅಥವಾ ಅಲ್ಯೂಮಿನಿಯಂನ ಯಾವುದೇ ಒಂದು ವಸ್ತುವನ್ನು ನಾವು ಗಾಳಿಗೆ ತೆರೆದಿಟ್ಟಾಗ ಅದರ ಒಂದು ಹೊರಗಿನ ಪದರ ಏನಾಗುತ್ತಪ್ಪ ಅಂದರೆ ಕಪ್ಪಾಗುತ್ತೆ. ಆಮ್ಲಜನಕದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನುವಂತಹ ಒಂದು ಕಪ್ಪಾಗಿರ್ತಕ್ಕಂತಹ ಪದರ ಉಂಟಾಗುತ್ತೆ. ಇದನ್ನು ಆನೋಡೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಆನೋಡೀಕರಣವನ್ನು ನಾವು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈ ಅಲ್ಯೂಮಿನಿಯಂ ಆಕ್ಸೈಡ್ನ ದಪ್ಪನೆಯ ಪದರವನ್ನು ಮಾಡ್ಬೋದು. ಈ ಅಲ್ಯೂಮಿನಿಯಂ ಆಕ್ಸೈಡ್ನ ಈ ದಪ್ಪನೆಯ ಪದರದಿಂದ ಆ ವಸ್ತುಗಳಿಗೆ ನಾವು ಬಣ್ಣವನ್ನು ಬಳಿದ್ಬಿಟ್ಟು ಆಕರ್ಷಕ ರೂಪವನ್ನು ಕೊಡಬಹುದು. ಇಲ್ಲಿ ಈ ಆನೋಡೀಕರಣ ಅಂತ ಹೇಳಿದ್ರೇನು? ಅಲ್ಯೂಮಿನಿಯಂನ ಹೊರಪದರವು ಆಮ್ಲಜನಕದೊಂದಿಗೆ ವರ್ತಿಸಿ ಆಮ್ಲಜನಕದ ಆಕ್ಸೈಡ್ ಆಗುತ್ತೆ. ಇಲ್ಲಿ ನೋಡಿ, ನಾವೇನು ಮಾಡ್ತೀವಿ ಅಂದರೆ ವಿದ್ಯುತ್ ವಿಭಜನಾ ಕಾರ್ಯದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಧನಾಗ್ರದಲ್ಲಿ ಶುದ್ಧ ಅಲ್ಯೂಮಿನಿಯಮನ್ನು ಇಡ್ತೀವಿ. ಎಲೆಕ್ಟ್ರೋಲೈಟ್ ಆಗಿ H2SO4 ಅನ್ನು ಬಳಸ್ತೀವಿ. ಹಾಗೆ ಬಳಸಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಮ್ಲಜನಕ ಬಿಡುಗಡೆಯಾಗುತ್ತೆ. ವಿದ್ಯುತ್ ವಿಭಜನೆಯಾಗಿ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆಯಾದಂತಹ ಆಮ್ಲಜನಕ ಧನಾಗ್ರಕ್ಕೆ ಚಲಿಸುತ್ತೆ. ಇದು ಕ್ಯಾಟಯಾನ್ ಆಗಿರೋದ್ರಿಂದ ಧನಾಗ್ರಕ್ಕೆ ಚಲಿಸುತ್ತೆ. ಧನಾಗ್ರಕ್ಕೆ ಚಲಿಸಿದಾಗ ಇಲ್ಲಿರ್ತಕ್ಕಂತಹ ಶುದ್ಧ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಅದರ ಮೇಲೆ ಒಂದು ಪದರ ಉಂಟಾಗುತ್ತೆ. ಇದನ್ನು ನಾವು ಆನೋಡೀಕರಣ ಅಂತ ಹೇಳಿ ಕರಿತೀವಿ. ಈ ಅಲ್ಯೂಮಿನಿಯಂ ವಸ್ತುಗಳನ್ನು ಆಕರ್ಷಣೀಯವಾಗಿ ಮಾಡೋದಕ್ಕೆ ನಾವು ಕೃತಕವಾಗಿ ಈ ಒಂದು ರೀತಿ ಆನೋಡೀಕರಣ ಮಾಡ್ಬೋದು. ಆ ಆನೋಡೀಕರಣದಿಂದ ಉಂಟಾದಂತಹ ಅಲ್ಯೂಮಿನಿಯಂ ವಸ್ತುಗಳಿಗೆ ಬಣ್ಣ ಹಚ್ಚುವುದರಿಂದ ಅವುಗಳನ್ನು ಮತ್ತಷ್ಟು ಆಕರ್ಷಕವಾದಂತಹ ವಿವಿಧ ವಸ್ತುಗಳನ್ನು ತಯಾರಿಸೋದಕ್ಕೆ ಬಳಸಬಹುದು. ಎಲ್ಲ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಆದರೆ ಕೆಲವು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆ. ಅವು ಕ್ಷಾರವನ್ನು ಉಂಟು ಮಾಡ್ತವೆ. ಉದಾಹರಣೆ, ಪೊಟ್ಯಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. K2O plus H2O gives rise to KOH. ಅದೇ ರೀತಿಯಾಗಿ ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಕ್ಯಾಲ್ಶಿಯಂ ನೀರಿನಲ್ಲಿ ಕರಗಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್.
ಎಲ್ಲ ಲೋಹಗಳು ನೀರಿನಲ್ಲಿ ಎಲ್ಲ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ. ಕೆಲವು ಲೋಹದ ಆಕ್ಸೈಡ್ಗಳು ಮಾತ್ರ ನೀರಿನಲ್ಲಿ ಕರಗ್ತವೆ. ಅವುಗಳನ್ನು ನಾವೇನಂತ ಕರಿತೀವಿ? ಕ್ಷಾರಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವೇನು ಗಮನಿಸ್ತಿದ್ದೀರಾ? ಅವು ಕ್ಷಾರಗಳು. ಎಲ್ಲ ಲೋಹಗಳು ಆಕ್ಸಿಜನ್ನೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ. ನಾವು ನೋಡಿದ್ವಿ, ಅವುಗಳ ಒಂದು ವರ್ತನೆ, ಆಮ್ಲಜನಕದೊಂದಿಗೆ ವರ್ತನೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಕೆಲವು ವೇಗವಾಗಿ ವರ್ತಿಸ್ತವೆ, ಕೆಲವು ವೇಗವಾಗಿ ವರ್ತಿಸೋದಿಲ್ಲ. ಕೆಲವು ಲೋಹಗಳು ಸಾಮಾನ್ಯ ಉಷ್ಣತೆಯಲ್ಲಿ ಉರಿಯುವುದಿಲ್ಲ ಅಥವಾ ಆಮ್ಲಜನಕದೊಂದಿಗೆ ವರ್ತಿಸೋದಿಲ್ಲ. ಇಲ್ಲಿ ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಸಾಮಾನ್ಯವಾಗಿ ಗಾಳಿಯಲ್ಲಿ ತೆರೆದಿಟ್ಟಾಗ ಅವು ಆಮ್ಲಜನಕದೊಂದಿಗೆ ಯಾಕೆಂದರೆ ತುಂಬ ಕ್ರಿಯಾಶೀಲ ಲೋಹಗಳಾಗಿರೋದ್ರಿಂದ ಕ್ಷಿಪ್ರವಾಗಿ ವರ್ತಿಸ್ತವೆ, ಬೆಂಕಿ ಹತ್ತಿಕೊಂಡು ಉರಿಯುತ್ತೆ ಮತ್ತು ಲೋಹದ ಆಕ್ಸೈಡ್ಗಳಾಗ್ತವೆ. ಆದ್ದರಿಂದ ಇಲ್ಲಿ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತಾರೆ. ಸೊ ಕ್ಷಿಪ್ರವಾಗಿ ಉರಿಯೋದ್ರಿಂದ ಅವುಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಇನ್ನು ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು ಮತ್ತು ಸತು ಇವುಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ಉತ್ಕರ್ಷಣೆ ಹೊಂದುತ್ತವೆ. ಅಲ್ಲಿ ತೆಳುವಾದ ಆಕ್ಸೈಡ್ನ ಲೇಪನವಾಗುತ್ತೆ. ತೆಳುವಾದ ಆಕ್ಸೈಡ್ನ ಲೇಪನವಾಗುತ್ತೆ. ವಿದ್ಯಾರ್ಥಿಗಳೇ, ಇದೊಂದು ಲೋಹ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ? ಲೋಹದ ಆಕ್ಸೈಡ್ ಉಂಟಾಗಿರುತ್ತೆ. ಆ ಮೇಲಿರ್ತಕ್ಕಂತಹ ಲೋಹದ ಆಕ್ಸೈಡ್ ಆಗೋದ್ರಿಂದ ಒಳಗಿರ್ತಕ್ಕಂತಹ ಲೋಹ ಮುಂದಿನ ಉತ್ಕರ್ಷಣೆಯನ್ನು ಇದು ತಡೆಯುತ್ತೆ. ಲೋಹವನ್ನು ಆಕ್ಸೈಡ್ ಆಗೋದನ್ನು ಈ ಲೋಹದ ಆಕ್ಸೈಡ್ ಪದರ ಉಳಿಸುತ್ತೆ. ಇನ್ನು ಕಬ್ಬಿಣವನ್ನು ಕಾಯಿಸಿದಾಗ ಅದು ಉರಿಯೋದಿಲ್ಲ. ಆದರೆ ಒಂದು ಬರ್ನರ್ ಮೇಲೆ ಕಬ್ಬಿಣದ ರಜತಗಳು ಅಥವಾ ಕಬ್ಬಿಣದ ಪುಡಿಯನ್ನು ನಾವು ಹಾಕಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಉರಿಯುತ್ತೆ. ಬರ್ನರ್ ಜ್ವಾಲೆ ಏನಾಗಿರುತ್ತೆ? ಅದು ಉರಿಯುತ್ತೆ, ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತೆ. ಇನ್ನು ತಾಮ್ರ ಹೆಚ್ಚು ತಾಪಮಾನದಲ್ಲಿ ಅದು ಕೂಡ ಉರಿಯೋದಿಲ್ಲ. ಆ ತಾಮ್ರದ ಮೇಲೆ ಒಂದು ಪದರ ಲೇಪನವಾಗುತ್ತೆ. ತಾಮ್ರದ ಮೇಲಿರ್ತಕ್ಕಂತಹ ತಾಮ್ರ ಆಮ್ಲಜನಕದೊಂದಿಗೆ ವರ್ತಿಸಿ ಕಪ್ಪನೆಯ ಪದರ ಉಂಟಾಗುತ್ತೆ. ಅದನ್ನು ನಾವು ತಾಮ್ರದ ಆಕ್ಸೈಡ್ ಅಂತ ಕರಿತೀವಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಆಮ್ಲಜನಕದೊಂದಿಗೆ ವರ್ತಿಸೋದಿಲ್ಲ. ಈಗ ನಮ್ಗೆ ಗೊತ್ತಾಯಿತು ಆಮ್ಲಜನಕದೊಂದಿಗೆ ಲೋಹಗಳ ವರ್ತನೆ ಹೇಗೆ ಅಂದರೆ ಕೆಲವು ಆಮ್ಲಜನಕದೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತವೆ, ಕೆಲವು ಆಕ್ಸೈಡ್ಗಳ ಮೇಲಿನ ಪದರ ಮಾತ್ರ ಆಕ್ಸೈಡ್ ಆಗಿ ಒಳಗಿರ್ತಕ್ಕಂತಹ ಲೋಹವನ್ನು ಉತ್ಕರ್ಷಣೆಯಿಂದ ತಡೆಯುತ್ತೆ. ಹೀಗೆ ಎಲ್ಲ ಲೋಹಗಳು ಸಹಿತ ಆಮ್ಲಜನಕದೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ. ಆಕ್ಸಿಜನ್ನೊಂದಿಗೆ ಅಲೋಹಗಳು ಹೇಗೆ ವರ್ತಿಸ್ತವೆ? ಅಲೋಹಗಳು ಸಹಿತ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಅಲೋಹೀಯ ಆಕ್ಸೈಡ್ಗಳು ಉಂಟಾಗ್ತವೆ. ವಿದ್ಯಾರ್ಥಿಗಳೇ, ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಅಲೋಹೀಯ ಆಕ್ಸೈಡ್ಗಳಾಗ್ತವೆ. ನಾವೆಲ್ಲ ನೋಡಿದ್ವಿ, ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಆಗಿತ್ತು. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು. ಲೋಹಗಳು ಎಂಥ ಗುಣ ಹೊಂದಿದ್ದು? ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ರೆ ಅಲೋಹಗಳ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತವೆ. ನೆನ್ಪಿಟ್ಕೊಳ್ಳಿ, ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತವೆ. ಇಂತಹ ಅಲೋಹೀಯ ಆಕ್ಸೈಡ್ಗಳನ್ನು ನೀರಿನಲ್ಲಿ ಕರಗಿಸಿದಾಗ ಆಮ್ಲಗಳು ಉಂಟಾಗ್ತವೆ. ಅಲೋಹೀಯ ಆಕ್ಸೈಡ್ ಏನು ಬಂದಿರುತ್ತಲ್ಲ, ಆ ಅಲೋಹೀಯ ಆಕ್ಸೈಡನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಆಮ್ಲಗಳು ಉಂಟಾಗ್ತವೆ. ಇಲ್ಲಿ ಸಲ್ಫರ್ ಗಂಧಕ ಆಮ್ಲಜನಕದೊಂದಿಗೆ ಉರಿಸಿದಾಗ ಸಲ್ಫರ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್ ಉಂಟಾಗುತ್ತೆ. ಆ ಗಂಧಕದ ಡೈಆಕ್ಸೈಡನ್ನು ನಾವು ನೀರಿನಲ್ಲಿ ಕರಗಿಸಿದಾಗ
ವರ್ತಿಸಿದಾಗ ಸಲ್ಫ್ಯೂರಸ್ ಆಮ್ಲ ಉಂಟಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಅಲೋಹಗಳ ಆಕ್ಸೈಡ್ಗಳನ್ನು ನೀರಿನಲ್ಲಿ ಕರಗಿಸಿದಾಗ ಅದರ ಒಂದು ಆಮ್ಲ ಉಂಟಾಗುತ್ತೆ ಅಂತ ಹೇಳಿ. ಈಗ ಕೆಲವು ಲೋಹದ ಆಕ್ಸೈಡ್ಗಳು ಏನಪ್ಪಾ ಅಂತ ಹೇಳಿದ್ರೆ ಆಮ್ಲದ ಗುಣವನ್ನು ತೋರಿಸ್ತವೆ, ಪ್ರತ್ಯಾಮ್ಲಗಳೊಂದಿಗೂ ಸಹ ವರ್ತಿಸ್ತವೆ. ಸೊ ಅವುಗಳನ್ನು ನಾವೇನಂತ ಕರಿತೀವಿ? ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಹೇಳಿ. ವಿದ್ಯಾರ್ಥಿಗಳೇ, ಇಲ್ಲಿ ಲೋಹೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆನೂ ವರ್ತಿಸ್ತವೆ ಮತ್ತು ಪ್ರತ್ಯಾಮ್ಲದ ಜೊತೆನೂ ವರ್ತಿಸ್ತವೆ. ಇಲ್ಲೊಂದು ಉದಾಹರಣೆ ನೋಡೋಣ. ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ನೀರು, ಇದೊಂದು ಲವಣ. ಅಲ್ಯೂಮಿನಿಯಂ ಕ್ಲೋರೈಡ್ ಒಂದು ಲವಣ. ಅದೇ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲ, ಇದು ಆಮ್ಲ, ಇದು ಪ್ರತ್ಯಾಮ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆನೂ ವರ್ತಿಸುತ್ತೆ. ಸೋಡಿಯಂ ಅಲ್ಯೂಮಿನೇಟ್ ಅನ್ನುವಂತಹ ಲವಣ ಪ್ಲಸ್ ನೀರನ್ನು ಉಂಟು ಮಾಡಿತು. ಸೊ ಇಲ್ಲಿ ಆಮ್ಲದ ಜೊತೆ ಲವಣನ ಉಂಟು ಮಾಡಿತು, ಪ್ರತ್ಯಾಮ್ಲದ ಜೊತೆನೂ ಲವಣನ ಉಂಟು ಮಾಡಿತು. ಇಲ್ಲಿ ಜಿಂಕ್ ಆಕ್ಸೈಡ್ ಅದು ಕೂಡ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಜಿಂಕ್ ಕ್ಲೋರೈಡ್, ಲವಣ ಮತ್ತು ನೀರು. ಅದೇ ರೀತಿಯಾಗಿ ಜಿಂಕ್ ಕ್ಲೋರೈಡ್ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಇದು ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ. ಯಾಕೆಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಇಲ್ಲಿ ಎರಡರ ಜೊತೆನೂ ಕೂಡ ಇದು ವರ್ತಿಸಿ ಲವಣವನ್ನು ಉಂಟು ಮಾಡೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ಉಭಯಧರ್ಮಿ ಆಕ್ಸೈಡ್. ಅಂದರೆ ಆಮ್ಲದ ಗುಣವನ್ನು ಇಲ್ಲಿ ಆಮ್ಲ ಇದ್ದಾಗ ಪ್ರತ್ಯಾಮ್ಲದ ರೀತಿಯಲ್ಲಿ ವರ್ತಿಸುತ್ತೆ, ಪ್ರತ್ಯಾಮ್ಲ ಇದ್ದಾಗ ಆಮ್ಲದ ರೀತಿ ವರ್ತಿಸುತ್ತೆ. ಹೀಗೆ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಯಲ್ಲೂ ವರ್ತನೆ ಮಾಡುತ್ತವೆ, ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡಿ ತಟಸ್ಥೀಕರಣವನ್ನು ಉಂಟು ಮಾಡುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳನ್ನು ನಾವೇನಂತ ಕರಿತೀವಿ? ಉಭಯಧರ್ಮಿ ಆಕ್ಸೈಡ್ಗಳು. ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ಡೆಫಿನೇಷನ್ ಹೇಳ್ತೀನಿ. ಕೆಲವು ಲೋಹದ ಆಕ್ಸೈಡ್ ಅಂದರೆ ಪ್ರತ್ಯಾಮ್ಲ, ಆದರೆ ಅವು ಆಮ್ಲದೊಂದಿಗೂ ಮತ್ತು ಪ್ರತ್ಯಾಮ್ಲದೊಂದಿಗೂ ವರ್ತಿಸಿ ಏನು ಮಾಡ್ತವೆ? ಲವಣ ಮತ್ತು ನೀರನ್ನು ಉಂಟು ಮಾಡಿ ತಟಸ್ಥೀಕರಣವನ್ನು ಮಾಡ್ತವೆ. ಇವುಗಳನ್ನು ನಾವೇನಂತ ಕರೆದ್ವಿ? ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೆದ್ವಿ. ಸೊ ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್. ಇವು ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ. ಈಗ ನೀರಿನೊಂದಿಗೆ ಲೋಹಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವು ಲೋಹಗಳು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತವೆ, ಅಂದರೆ ತುಂಬ ವೇಗವಾಗಿ ವರ್ತಿಸ್ತವೆ. ಇಲ್ಲಿ ಲೋಹ ಪ್ಲಸ್ ತಣ್ಣೀರು gives rise to ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂನಂತಹ ಲೋಹಗಳು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತವೆ. ಅಲ್ಲಿ ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್. 2NaH2O gives rise to 2NaOH plus H2O. ಅದೇ ರೀತಿ 2K plus H2O gives rise to 2KOH plus
H2. ಇಲ್ಲಿ ಈ ರಾಸಾಯನಿಕ ಕ್ರಿಯೆ ನಡೆದಾಗ ಬಹಳಷ್ಟು ಉಷ್ಣ ಬಿಡುಗಡೆಯಾಗುತ್ತೆ. ಇದನ್ನ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ನಾವು ಒಂದು ಬೀಕರ್ಗೆ ನೀರನ್ನು ತೆಗೆದುಕೊಂಡು ಸೋಡಿಯಮನ್ನು ಹಾಕಿದಾಗ ಆ ಸೋಡಿಯಂ ಹಿಸ್ ಅನ್ನುವ ಶಬ್ದದೊಂದಿಗೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದನ್ನು ನಾವು ಕಾಣ್ತೀವಿ. ಆ ಗಾಜಿನ ಒಂದು ಬೀಕರನ್ನು ನಾವು ನೋಡಿದಾಗ ಅದು ಬಿಸಿಯಾಗಿರುತ್ತೆ, ಕಾರಣ ಅಲ್ಲಿ ಉಷ್ಣ ಬಿಡುಗಡೆಯಾಗಿರುತ್ತೆ. ಇನ್ನು ಕ್ಯಾಲ್ಶಿಯಂ ಹೈಡ್ರೋಜನ್ ಒಂದಿಗೆ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ನೀರು ಬಿಡುಗಡೆಯಾಗುತ್ತೆ. ಇದು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೊಂದು ಉಷ್ಣ ಬಿಡುಗಡೆ ಆಗೋದಿಲ್ಲ. ಇನ್ನು ಕೆಲವು ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸೋದಿಲ್ಲ, ಇವು ಬಿಸಿ ನೀರಿನೊಂದಿಗೆ ವರ್ತಿಸುತ್ತವೆ. ಮೆಗ್ನೀಷಿಯಂ ಪ್ಲಸ್ ನೀರು ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜನಕ. ಇದೇ ರೀತಿಯಾಗಿ ನಾವು ನೋಡೋದಾದರೆ ಇಲ್ಲಿ ಬಿಡುಗಡೆಯಾಗ್ತಕ್ಕಂತಹ ಏನು ಹೈಡ್ರೋಜನ್ ಇದೆ ಅದು ಬೆಂಕಿಯನ್ನು ಹತ್ತಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಅಕಸ್ಮಾತ್ ಈ ಲೋಹಗಳನ್ನು ನೀರಿಗೆ ಹಾಕಿದಾಗ ಅಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಬಿಡುಗಡೆಯಾಗ್ತಕ್ಕಂತಹ ಹೈಡ್ರೋಜನ್ ಏನಾಗುತ್ತೆ, ಹೊರಗಡೆ ಹೋಗೋದಿಲ್ಲ, ಅಲ್ಲೇ ಉಳ್ಕೊಂಡಿರುತ್ತೆ. ಆದ್ದರಿಂದ ಈ ಲೋಹದ ಹೈಡ್ರಾಕ್ಸೈಡ್ ಏನಿದೆ, ಲೋಹಗಳು ಏನಿದ್ದಾವೆ ನೀರಿನ ಮೇಲೆ ತೇಲ್ತವೆ. ಆದರೆ ಇಲ್ಲೇನಾಗುತ್ತೆ, ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ, ಅದು ಬೆಂಕಿ ಹತ್ತಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಆದ್ದರಿಂದ ಯಾವಾಗಲೂ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಅದರಲ್ಲಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ನೆನಪಿಟ್ಕೋಬೇಕು, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಗಾಳಿ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸೋದನ್ನು ತಡೆಗಟ್ಟೋದಕ್ಕೋಸ್ಕರನೇ ಅವುಗಳನ್ನು ಏನು ಮಾಡ್ತಾರೆ, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಿಮಗೆ ನಾನು ಹೇಳಿದಂತಹ ವಿಷಯಗಳು ಅಂದರೆ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಸ್ವಲ್ಪ ಭಾಗವನ್ನು ನಾವು ತಿಳ್ಕೊಂಡಿದ್ದೀವಿ. ಅರ್ಥ ಆಗಿದೆ ಅಲ್ವಾ? ಕೆಲವು ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸೋದಿಲ್ಲ, ಬಿಸಿ ನೀರಿನೊಂದಿಗೂ ಸಹ ವರ್ತಿಸೋದಿಲ್ಲ. ಆ ಲೋಹಗಳನ್ನು ಕಾಯಿಸಿ ಮತ್ತು ಕೆಂಪಾಗಿ ಕಾಯಿಸಿ ಮತ್ತು ಹಬೆಯ ಜೊತೆ ವರ್ತನೆಯನ್ನು ಮಾಡುತ್ತದೆ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣ, ಜಿಂಕ್ನಂತಹ ಲೋಹಗಳು ಹಬೆಯ ಜೊತೆ ಕೆಂಪಾಗಿ ಕಾಯಿಸಿದಾಗ ಅವುಗಳ ಆಕ್ಸೈಡ್ಗಳು ಉಂಟಾಗಿ ಸ್ಥಾನಪಲ್ಲಟ ಆಗುತ್ತದೆ. ವಿದ್ಯಾರ್ಥಿಗಳೇ, ಕೆಲವು ಲೋಹಗಳು ತಣ್ಣೀರಿನೊಂದಿಗೂ ಸಹ ವರ್ತಿಸೋದಿಲ್ಲ ಮತ್ತು ಬಿಸಿ ನೀರಿನೊಂದಿಗೂ ವರ್ತಿಸೋದಿಲ್ಲ, ಆದರೆ ಇವು ಹಬೆಯೊಂದಿಗೆ ಮಾತ್ರ ವರ್ತಿಸುತ್ತವೆ. ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂತಹ ಲೋಹಗಳು ತಣ್ಣೀರಿನ ಜೊತೆನೂ ವರ್ತಿಸೋದಿಲ್ಲ, ಬಿಸಿ ನೀರಿನ ಜೊತೆನೂ ಕೂಡ ವರ್ತಿಸೋದಿಲ್ಲ. ಹಾಗಾದರೆ ಅವು ಯಾವುದ್ರ ಜೊತೆ ವರ್ತಿಸ್ತವೆ ವಿದ್ಯಾರ್ಥಿಗಳೇ? ಗಮನಿಸ್ರಿ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ. ಅಲ್ಲಿ H2O ಅಂತ ಬರೆದಿದ್ದೀವಲ್ಲ, ಅದ್ರ ಪಕ್ಕ G ಅಂತ ಬರೆದಿದ್ದೀನಿ. G ಅಂತ ಹೇಳಿದ್ರೆ ನೀರು ಗೇಷಿಯಸ್ ಫಾರ್ಮ್, ಅಂದರೆ ಅದು ಅನಿಲ ರೂಪದಲ್ಲಿದೆ. ಅಂದರೆ ನೀರು ಯಾವಾಗ ಅನಿಲ ರೂಪಕ್ಕೆ ಬರುತ್ತೆ? ಹಬೆಯಾದಾಗ ಅನಿಲ ರೂಪಕ್ಕೆ ಬರುತ್ತೆ. ಹೆಚ್ಚಿನ ಉಷ್ಣತೆಯನ್ನು ಕೊಟ್ಟಾಗ ಅದು ಹಬೆಯ ರೂಪಕ್ಕೆ ಬರುತ್ತೆ. ಸೊ ಅಲ್ಯೂಮಿನಿಯಂ ನೀರಿನ ಹಬೆಯೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ. ಹಾಗೆಯೇ ಕಬ್ಬಿಣನೂ ಕೂಡ ಅಷ್ಟೇ, ಕಬ್ಬಿಣ ಪ್ಲಸ್ ಹಬೆ ಗಿವ್ಸ್ ರೈಸ್ ಟು ಕಬ್ಬಿಣದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್. ವಿದ್ಯಾರ್ಥಿಗಳೇ, ಈಗ ನೋಡಿದ್ವಿ ನಾವು, ಕೆಲವು ಲೋಹಗಳು ತಣ್ಣೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತವೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಕೆಲವು ಲೋಹಗಳು ಬಿಸಿ ನೀರಿನೊಂದಿಗೆ ವರ್ತಿಸ್ತವೆ,
ಕೆಲವು ಲೋಹಗಳು ಹಬೆಯೊಂದಿಗೆ ವರ್ತಿಸ್ತವೆ. ಸೊ ಹಾಗಾಗಿ ಎಲ್ಲ ಲೋಹಗಳು ನೀರಿನೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ. ಕೆಲವು ತಣ್ಣೀರಿನೊಂದಿಗೆ, ಕೆಲವು ಬಿಸಿ ನೀರಿನೊಂದಿಗೆ, ಇನ್ನು ಕೆಲವು ಹಬೆಯೊಂದಿಗೆ ವರ್ತಿಸ್ತವೆ ಅಂತ ಹೇಳಿ ನಾವು ಈ ಉದಾಹರಣೆಗಳ ಮೂಲಕ ತಿಳ್ಕೊಳ್ಬೋದು. 2Al ಎಸ್ ಅಂತ ಬರೆದಿದ್ದೀನಿ ಸಾಲಿಡ್ ಪ್ಲಸ್ 3H2O ಜಿ ಅಂತ ಬರೆದಿದ್ದೀನಿ ಗ್ಯಾಸ್ ಗಿವ್ಸ್ ರೈಸ್ ಟು Al2O3 ಪ್ಲಸ್ 3H2. ಅದೇ ರೀತಿಯಾಗಿ 3Fe ಸಾಲಿಡ್ ಪ್ಲಸ್ 4H2O ಜಿ ಅಂದರೆ ಹಬೆ ಗಿವ್ಸ್ ರೈಸ್ ಟು Fe3O4 ಪ್ಲಸ್ 4H2. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಈಗ ನೀವೆಲ್ಲರೂ ಕೂಡ ಈ ಚಿತ್ರನ ಗಮನಿಸ್ತಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾವ ಒಂದು ಲೋಹಗಳು ತಣ್ಣೀರಿನೊಂದಿಗೆ ಹಾಗೂ ಬಿಸಿ ನೀರಿನೊಂದಿಗೆ ವರ್ತಿಸಿದಿಲ್ವೋ ಆ ಲೋಹಗಳನ್ನು ನೀರಿನ ಹಬೆಯೊಂದಿಗೆ ಹೇಗೆ ವರ್ತಿಸ್ತವೆ ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಯೋಗ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ನಾವು ಯಾವ ಲೋಹವನ್ನು ಪರೀಕ್ಷಿಸಬೇಕೋ ಆ ಲೋಹದ ಚೂರನ್ನು ಇಲ್ಲಿ ತೆಗೆದುಕೊಂಡಿದ್ದೀವಿ. ಆಮೇಲೆ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಇಲ್ಲಿದೆ. ಆ ಗಾಜಿನ ನೂಲನ್ನು ಇಲ್ಲಿ ಬಿಸಿ ಮಾಡಿದಾಗ ನಮಗೆ ನೀರಾವಿ ದೊರೆಯುತ್ತೆ. ಆ ನೀರಾವಿ ಲೋಹದೊಂದಿಗೆ ವರ್ತಿಸುತ್ತೆ. ಲೋಹದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಉಂಟಾಗಿ ಜಲಜನಕ ಬಿಡುಗಡೆಯಾಗುತ್ತೆ. ನಿರ್ಗಮನ ನಾಳದ ಮೂಲಕ ಬಿಡುಗಡೆಯಾದಂತಹ ಜಲಜನಕ ಇಲ್ಲಿ ಮೇಲೆ ಸಂಗ್ರಹವಾಗುತ್ತೆ. ನಾವಿಲ್ಲೇನು ಮಾಡಿದ್ದೀವಿ ಅಂದರೆ ವಿದ್ಯಾರ್ಥಿಗಳೇ, ಒಂದು ಪ್ರನಾಳವನ್ನು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಗಾಜಿನಲ್ಲಿ ಅದ್ದಿದ ನೂಲನ್ನು ತೆಗೆದುಕೊಂಡಿದ್ದೀವಿ. ಲೋಹದ ಚೂರು ಅಂದರೆ ಇಲ್ಲಿ ಅಲ್ಯೂಮಿನಿಯಂ ಒಂದು ಚೂರನ್ನು ತೆಗೆದುಕೊಂಡಿದ್ದೀವಿ. ಅದಾದ ನಂತರ ಆ ಪ್ರಣಾಳಕ್ಕೆ ಕಾರ್ಕ್, ಅದನ್ನು ಒಂದು ಆಧಾರ ಸ್ತಂಭ ಮತ್ತು ಒಂದು ಬಾಗಿದ ಗಾಜಿನ ಕಡ್ಡಿ, ಅದನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಿದ್ದೀವಿ. ಆ ಗಾಜಿನ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡ್ಮೇಲೆ ಈ ಒಂದು ಗಾಜಿನ ಪ್ರನಾಳವನ್ನು, ನೀರು ತುಂಬಿದ ಗಾಜ ಪ್ರನಾಳವನ್ನು ಬೋರ್ಲು ಹಾಕಬೇಕು ಆ ನಿರ್ಗಮ ನಾಳದ ಮೇಲೆ. ಈಗ ಇಲ್ಲೇನಾಯಿತು, ಅಲ್ಯೂಮಿನಿಯಂ ಆಕ್ಸೈಡ್ ಆಯಿತು. ಇಲ್ಲಿಂದ ಬಿಡುಗಡೆಯಾದಂತಹ ಜಲಜನಕ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಮೇಲ್ಗಡೆಗೆ ಸಂಗ್ರಹವಾಗುತ್ತೆ. ಸೊ ಹೈಡ್ರೋಜನ್ ಅನಿಲ ನೀರಿಗಿಂತ ಹಗುರವಾಗಿರೋದ್ರಿಂದ ಇಲ್ಲಿ ಮೇಲ್ಮುಖವಾಗಿ ಸಂಗ್ರಹವಾಗುತ್ತೆ. ಸೊ ಈ ವಿಧಾನದಿಂದ ನಾವು ಲೋಹದ ಮೇಲೆ ಹಬೆ ವರ್ತನೆ ಅಂತ ಹೇಳಿ ತಿಳ್ಕೊಳ್ಬಹುದು. ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಲೋಹಗಳು ನೀರಿನಲ್ಲಿ ವರ್ತಿಸ್ತವೆ, ಕೆಲವು ಲೋಹಗಳು ಬಿಸಿ ನೀರಿನೊಂದಿಗೆ ವರ್ತಿಸ್ತವೆ, ಕೆಲವು ಲೋಹಗಳು ಹಬೆಯೊಂದಿಗೆ ವರ್ತಿಸ್ತವೆ.